पुराणानाम् आलयं करुणालयं नमामि भगवत्पादशङ्करं लोकशङ्करं शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। जय गुरुदेव, जय श्रीराम। ನಾವು ಈ ಇಲ್ಲಿ ಗುರುಗಳು ಅಂತಂದರೆ ಪರಂಪರೆ ಪೂರ್ತಿ ಬಂದ್ಬಿಡುತ್ತೆ. ನಮ್ಮ ಭಗವತ್ಪಾದರು, ಕುಲಕರ್ಣಿ ಸ್ವಾಮಿಗಳು, ಗೋಪಿನಾಥರು ಮತ್ತು ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳು, ಇವರ ಒಂದು ಕರುಣಾ ಕಟಾಕ್ಷದಿಂದ ಇವತ್ತು ನಾವು ಗೌಡಪಾದ ಹೃದಯ ಅನ್ನೋದನ್ನು ಚಿಂತನೆ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇದೆ. ಸೊ ನಿನ್ನೆ ಮಾಡಿದ್ದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ. ಇಲ್ಲಿ ಗೌಡಪಾದ ಹೃದಯ ನಾವು ಚಿಂತನೆ ಮಾಡೋಕ್ಕೆ ಮೊದಲು ಅದರಲ್ಲಿ ಮಾಂಡಿಕ್ಯ ಮಂಜರಿ, ನಾನು ಅದನ್ನೇ ಮುಖ್ಯವಾಗಿ ಇಟ್ಕೊಂಡಿದ್ದೇನೆ. ಅದನ್ನು ಇಟ್ಕೊಂಡು ನಾವು ಅದನ್ನು ಸಾರಾಂಶ ಜಿಸ್ಟ್ ನೋಡ್ತಾ ಇದ್ದೀವಿ. ಇದನ್ನು ಎಷ್ಟು ಸಾಲಿ ಓದಿದ್ರು, ಎಷ್ಟು ಸಾಲಿ ಹೇಳಿದ್ರು, ಎಷ್ಟು ಸಾಲಿ ಮನನ ಮಾಡಿದ್ರು ಸಾಕಾಗೋದಿಲ್ಲ ಅನಿಸುತ್ತೆ. ಮತ್ತು ಈ ಒಂದೇ ಉಪನಿಷತ್ ಸಾಕು ಆತ್ಮತತ್ವದಲ್ಲಿ ನಿಲ್ಲೋದಕ್ಕೆ, ಮತ್ತು ಯಾವುದೂ ಬೇಕಾಗಿಲ್ಲ ಅಂತ ಒಂದು ಬೇರೆ ಉಪನಿಷತ್ನಲ್ಲಿ ಕೂಡ ಹೇಳಿದ್ದಾರೆ. ಅದನ್ನು ಏನಾದರೂ ಇರಲಿ, ಅಂದರೆ ಅಷ್ಟು ಚೆನ್ನಾಗಿದೆ ಅಂತ. ಇಂಥ ಉಪನಿಷತ್ಗೆ ಗೌಡಪಾದರು 4 ಕಾರಿಕೆಗಳನ್ನ ಬರ್ತಿದ್ದಾರೆ. ಇನ್ನೊಂದು ಅದೃಷ್ಟ ಏನು ನಮಗೆ ಅಂದರೆ, ಇಂಥ ಉಪನಿಷತ್ಗೆ, ಮಾಂಡಿಕ್ಯ ಉಪನಿಷತ್ಗೆ 4 ಕಾರಿಕೆಗಳು ಬರೆದಿರುವಂಥ ಗೌಡಪಾದರದಕ್ಕೆ ಶಂಕರಾಚಾರ್ಯರು ಭಾಷ್ಯ ಬರ್ತಿದ್ದಾರೆ. ಇಷ್ಟು. ಇನ್ನೂ ಅದಕ್ಕಿಂತ ಉತ್ತಮವಾದ್ದೇನು ಅಂದರೆ, ನಮ್ಮಂಥ ದಡ್ಡರು ಸಂಸ್ಕೃತ್ ಬರದೇ ಇರೋರು ಕೂಡ ಕನ್ನಡದಲ್ಲಿ ಓದ್ಕೊಳ್ಳಿ ಅಂತ ಹೇಳಿ ಅದನ್ನೆಲ್ಲ ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಇನ್ನೇನು ಬೇಕು? ನಿಜವಾಗ್ಲೂ ಹೇಳಬೇಕು ಅಂದ್ರೆ, ನಾವು ಕನ್ನಡದಲ್ಲಿ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಅಂತ ಹೇಳ್ತಾನಲ್ಲ ರಾಜ್ಕುಮಾರ, ಅದು ಫಿಲಮ್ ಫೀಲ್ಡ್ ಆಯಿತು. ನನಗನ್ಸೋದು ಈ ಭಾಷೆಗಳನ್ನ ಇವುಗಳನ್ನೆಲ್ಲ ಓದಬೇಕು ಅಂತಂದರೆ ನಿಜವಾಗ್ಲೂ ಏನು ಪುಣ್ಯ ಮಾಡಿದ್ವು ಅನಿಸುತ್ತೆ. ಇಷ್ಟೊಂದು ಜನ ಇವಾಗ ತೆಲುಗು ಇವರಿಗೆಲ್ಲ ನಾನು ಹೇಳ್ತಾ ಇದ್ದೀನಿ, ಸ್ವಲ್ಪ ನೀವು ಕನ್ನಡ ಕಲ್ತ್ಕೊಂಡ್ಬಿಡಿ ಓದೋದು. ಯಾಕೆ ಅಂತಂದರೆ ನಿಮ್ಗೆ ಇಷ್ಟು ಪುಸ್ತಕಗಳು ಬೇರೆ ಬೇರೆ ಲ್ಯಾಂಗ್ವೇಜ್ನಲ್ಲಿ ಸಿಗೋತಿಲ್ಲ. ನಿಜವಾಗ್ಲೂ ಹೇಳಬೇಕು ಅಂದರೆ ಯಾವುದೋ ಹಿಂದಿನ ಜನ್ಮದ ಪುಣ್ಯ ಅಂತ ಅನಿಸುತ್ತೆ. ಅದರಿಂದ ಎಲ್ಲವನ್ನು ಓದ್ಕೋಬಹುದು ನಾವು. ಈ ಗೌಡಪಾದ ಹೃದಯ ನೀವು ಯಾವ್ದಾದ್ರು ತಗೊಳ್ರಿ, ಈವನ್ ಪರಮಾರ್ಥ, ಒಳ್ಳೆ ಡಿಟೆಕ್ಟಿವ್ ಪುಸ್ತಕ ಓದ್ದಂಗೆ ಹೋಗುತ್ತೆ. ಅಷ್ಟು ಚೆನ್ನಾಗಿ ಅರ್ಥ ಆಗುತ್ತೆ. ಎಂಥ ದಡ್ರಿಗೂ ಅರ್ಥ ಆಗುತ್ತೆ. ಯಾಕೆ ಅಂತಂದ್ರೆ ಪ್ರತಿಯೊಬ್ಬರಿಗೂ ಇರುವ ಅನುಭವವನ್ನು ತೋರಿಸ್ಬಿಡ್ತಾರೆ. ನಮ್ಮ ದಿನನಿತ್ಯದ, ಅವನು ಮುಸ್ಲಿಂ ಆಗಲಿ, ಕ್ರಿಶ್ಚಿಯನ್ ಆಗಲಿ, ಹಿಂದೂಗಳಾಗಲಿ, ವೇದಗಳನ್ನ ಒಪ್ಪದೇ ಇರಲಿ, ದೇವ್ರನ್ನ ಒಪ್ಪಲಿ ಬಿಡ್ಲಿ, ಇದಕ್ಕಿಂತ ಇನ್ನೇನು ಬೇಕು? ಇಷ್ಟು ಸುಲಭವಾಗಿರೋದನ್ನು ನಾವು ಯಾಕೆ ಪ್ರಯತ್ನ ಮಾಡಬಾರ್ದು? ಸ್ವಲ್ಪ ಕಿಂಚಿತ್ ಅಂತ ನಾವು ನೋಡ್ತಾ ಇದ್ದೀವಿ. ಹಿಂದೆ ನಾವು ನೋಡಿದ್ದನ್ನು ಸ್ವಲ್ಪ ಮೆಲ್ಕಾಕೊಂಡು ಹೋಗೋಣ. ಇಲ್ಲಿ ಕಷ್ಟ ಏನಾಗಿದೆ ಅಂತಂದರೆ, ನಾವೇ ಆ ಸ್ವರೂಪ ಆಗಿರೋದ್ರಿಂದ ಆ ಸ್ವರೂಪವನ್ನು ಹೆಸರಿನಿಂದಾಗಲಿ, ವಸ್ತುನ ಹಸು ತೋರಿಸೋಂಗಾಗಲಿ, ಹೆಸರೇಳಿದ ತಕ್ಷಣ ಗೊತ್ತಾಗೋದಿಲ್ಲ. ವಸ್ತುನ ತೋರಿಸೋ ಹಾಗೆ ಹಸುನ ತೋರಿಸೋ ಥರ ತೋರ್ಸಕ್ಕೆ ಬರೋದಿಲ್ಲ. ನನಗೆ ಹಾವು ಹಕ್ಕದಲ್ಲಿ ಯಾರಾದರೂ ಬಂದು ಟಾರ್ಚ್ ಹಾಕಿ ತೋರಿಸಿದ್ರೆ ಗೊತ್ತಾಗ್ಬಿಡುತ್ತೆ. ಎರಡೂ ನನಗೆ ವಿಷಯ. ಅಥವಾ ನಾನೇ ಧೈರ್ಯ ಮಾಡಿ ಒಂದು ಕೋಲ್ ತಗೊಂಡು ಕೆತಕ್ ನೋಡಿ ಅದು ಕನ್ಫರ್ಮ್ ಮಾಡ್ಕೊಂಡ್ಬಿಡ್ಬೋದು. ಅಲ್ಲ, ಈಸಿ. ಎರಡೂ ನನಗೆ ಆಬ್ಜೆಕ್ಟ್ಸ್ ಆಗಿದೆ. ಇಲ್ಲಿ ಹೇಳೋ ಆತ್ಮಸ್ವರೂಪ ನಾನೇ ಆಗಿದ್ದೀನಿ. ನೆನ್ನೆ ಹೇಳಿದ್ನಲ್ಲ, ಅವನು ಬೆಳಗ್ಗೆ ಹೊತ್ತು ಇನ್ಸ್ಪೆಕ್ಟ್ರು, ರಾತ್ರಿ ಹೊತ್ತು ಕಳ್ಳ. ರಾತ್ರಿ ಹೊತ್ತು ಕಳ್ತನ ಮಾಡ್ತಾನೆ, ಬೆಳಗ್ಗೆ ಹೊತ್ತು ಇನ್ಸ್ಪೆಕ್ಟರ್ ಆಗಿ ಅವನು ಹುಡ್ಕಕ್ಕೆ ಹೋಗ್ತಾನೆ. ಸಿಗುತ್ತಾ ಅವನಿಗೆ?
ಸಿಗೋದಿಲ್ಲ. ಯಾಕೆ? ಅವನಿಗೆಲ್ಲ ರಾತ್ರಿ ಹೊತ್ತು ಏನ್ ಮಾಡ್ತಾನೆ ಎಲ್ಲ ಮರ್ತೋಗಿರ್ತಾನೆ. ಹಾಗೆ ನಮ್ ಕತೆ ಆಗಿದೆ. ನಾವು ಎಚ್ಚರ ಕನಸುಗಳಲ್ಲಿ ಹುಡುಕಿದ್ದೆ ಅವತ್ಲ. ಹಾಗಾಗ್ಬಿಟ್ಟಿದೆ ನಮ್ಗೆ. ಅಲ್ಲಿ ಅವನಿಗೆ ನೆನಪಿರೋಲ್ಲ, ನಮ್ಗೆ ಇಲ್ಲಿ ನಮಗೂ ನೆನಪಿಲ್ಲ. ಅಲ್ಲ, ಅವನಿಗೇನೋ ಕಾಯಿಲೆ ಕಸಾಲೆ ರೋಗದಿಂದ ಅವನಿಗೇನೋ ಹೆಡ್ ಇಂಜುರಿ ಆಗಿ ತಲೆಗೆ ಏಟು ಬಿದ್ದು ಅವನು ಮರು ಬಂದಿರುತ್ತೆ. ರಾತ್ರಿ ಹೊತ್ತು ಏನು ಮಾಡ್ತಾನೋ ಗೊತ್ತಾಗೋದಿಲ್ಲ. ಬಟ್ ನಮಗೆ ಇಲ್ಲಿ ಅವಿದ್ಯೆಯಿಂದ, ಅಜ್ಞಾನದಿಂದ, ರಾಂಗ್ ನಾಲೆಡ್ಜಿಂದ ನನ್ನ ನಿಜವಾದ ಸ್ವರೂಪ ಏನು ಗೊತ್ತಿಲ್ಲ. ಹಾಗಾಗಿದೆ ಇದು ಬಂದಿರೋದು ಕಷ್ಟ. ಇದು ನಾನೇ ಆಗಿರೋದ್ರಿಂದ ಪಡೆಯೋದಲ್ಲ ಅಷ್ಟೇ ಸುಲಭ. ನನಗೆ ಅಲ್ಲದೇ ಇರೋದನ್ನು ನಾನು ಪಡಿಬೇಕಾದ್ರೆ ತುಂಬ ಕಷ್ಟ ಇದೆ, ಒಪ್ಕೋಣ. ಇವಾಗ ನಾನು ಡಾಕ್ಟರ್ ಆಗಬೇಕಪ್ಪ, ನಾನು ತುಂಬ ಕಷ್ಟಪಡಬೇಕು, 6 ವರ್ಷ ಪಡಬೇಕು ಕಷ್ಟ. ನಾನೇ ಆಗಿರೋದನ್ನು ಏನು ಕಷ್ಟಪಡ್ಬೇಕ್ರಿ? ನನ್ನನ್ನು ನಾವು ತಿಳ್ಕೊಳ್ಳೋದಕ್ಕೇನಾದರೂ ಬೇಕಾ? ನಿನ್ನ ನೀನು ತಿಳಿದರೇನು ಸೊಗಸಿದೆ ಅಂತ ಒಂದು ಹಾಡು ಹಾಡಿದ್ದಾರಲ್ಲ, ಹಾಗೆ ತನ್ನತನವ ಮರೆತರೇನು ಸುಖವಿದೆ. ನಮ್ಮ ನಿಜವಾದ ಸ್ವರೂಪನ ಮರ್ತೋಗ್ಬಿಟ್ಟಿದೀವಿ ನಾವು, ಈಗ ಹುಡುಕ್ತಾ ಇದ್ದೀವಿ. ಹಾಗೆ ಹೀಗಾಗಿದೆ ನಮ್ಮ ಕತೆ. 10 ದಡ್ರಿರ್ತಾರಲ್ವ, ಪರಮಾನಂದ ಶಿಷ್ಯರು ಅಂತ, ಅವರು ನದಿ ದಾಟಿ ಹುಡುಕ್ತಾರಲ್ಲ, ನಮ್ಮ ಕತೆ ಹಂಗಾಗಿದೆ. ನಾನೇ ಅದು, ನನ್ನನ್ನು ಬಿಟ್ಟು ಎಣಿಸ್ತಾ ಇದ್ದೀವಿ. ಹಾಗೆ ನಾನೇ ಪರಮಾತ್ಮನ ಸ್ವರೂಪನ ಆಗಿದ್ರೂ ಅದನ್ನು ಬಿಟ್ಟು ಎಲ್ಲ ಕಡೆ ಹುಡುಕ್ತಾ ಇದ್ದೀನಿ. ಹೀಗಾಗಿರೋದ್ರಿಂದ ಅದು ಅಷ್ಟೇ ಸುಲಭ, ಅಷ್ಟೇ ಕಷ್ಟ. ಏನು ಸ್ವಾಮಿ ಹಾಗೂ ಹೇಳ್ತೀರಾ, ಹೀಗೆ ಹೇಳ್ತೀರಾ? ಅಷ್ಟೇ ಕಷ್ಟ ಅಂತಿರಲ್ಲ, ಯಾಕೆ? ಯಾರು ಪ್ರಪಂಚದ ಕಡೆ ನೋಡ್ತಾ ಇರ್ತಾರೋ, 3 ಹೊತ್ತು ವ್ಯವಹಾರಗಳಲ್ಲಿ ಮುಳುಗಿರ್ತಾರೋ ಅವ್ರ ಕಷ್ಟ. ಯಾರು ಅಂತರ್ಮುಖರಾಗ್ತಾರೋ ಅವ್ರಿಗೆ ನನಗೆ ದೇವರೇ ಬೇಕು, ಮೋಕ್ಷವೇ ಬೇಕು ಅನ್ನೋ ಆಸೆ ಇಟ್ಕೊಂಡು ಹುಡ್ಕೋಂಥವ್ರಿಗೆ ತುಂಬ ಸುಲಭ ಅಷ್ಟೆ. ಅದಕ್ಕೆ ನಾವೇನು ಮಾಡಬೇಕು? ನಮಗೆ ಫಸ್ಟ್ ಎತ್ಕೊಂತಾನೆ ನನ್ನ ನಿಜವಾದ ಸ್ವರೂಪವನ್ನು ನಾನು ತಿಳ್ಕೋಬೇಕು ಅನ್ನೋ ಆಸೆ ಬರಬೇಕು. ಆಸೆ ಬರಬೇಕಾದ್ರೆ ಏನು ಮಾಡಬೇಕು? ನಾನು ವಿಚಾರಗಳನ್ನ ಕೇಳಬೇಕು. ಕೇಳಿದಾಗ ನನಗೆ ಹೌದು, ನನ್ನ ನಿಜವಾದ ಗುರಿ ಮೋಕ್ಷ, ನನ್ನ ನಿಜವಾದ ಸ್ವರೂಪವನ್ನು ತಿಳ್ಕೊಂಡ್ರೆ ಮತ್ತೆ ಹುಟ್ಟಿಲ್ಲ, ಸಾವಿಲ್ಲ, ಎಲ್ಲದಕ್ಕೂ ಸಲ್ಯೂಷನ್ ಅದೊಂದೇ. ಆದ್ದರಿಂದ ಅದು ಒಂದು ಮಾಡಿದ್ರೆ ಸಾಕು, ಮಿಕ್ಕಿರೋದೆಲ್ಲ ಗೊತ್ತಾಗುತ್ತೆ ಅಂತ ಹೇಳ್ತಾ ಇದ್ದಾರಲ್ಲ, ಹಾಗೆ ಇಲ್ಲಿ ಮಾಂಡಿಕ್ಯ ಮಂಜರಿಗಳಲ್ಲಿ 12 ಮಂತ್ರಗಳಿದೆಯಲ್ವಾ, ಮೊದಲನೇ ಮಂತ್ರದಲ್ಲಿ ಎಲ್ಲವನ್ನು ಓಂಕಾರ ಅಂದ್ಬಿಟ್ರು. ಎಲ್ಲವನ್ನೂ ತಂದಿದ ತಕ್ಷಣ ಎಚ್ಚರ, ಕನಸು, ನಿದ್ದೆ, ನಾನಿವತ್ತು ತುಂಬ ಬೇಗ ಹೋಗ್ತೀನಿ, ಅವುಗಳನ್ನೆಲ್ಲ ಓಂಕಾರ ಅಂತಂದ್ರು. ಅಂದ್ರೆ ಎಚ್ಚರ ಕನಸು ದೃಶ್ಯ ಪ್ರಪಂಚದಲ್ಲಿರೋದು, ಅದೃಶ್ಯ ಪ್ರಪಂಚದಲ್ಲಿರೋದು. ಇದು ಕಾಲ ದೇಶ ಕಾರ್ಯಕಾರಣ ಭಾವದಲ್ಲಿದೆ, ಅದು ಅವುಗಳನ್ನ ಮೀರಿದೆ ನಿದ್ದೆಯಲ್ಲಿ, ಅದೃಶ್ಯ ಪ್ರಪಂಚದಲ್ಲಿ. ಇಷ್ಟನ್ನು ಓಂಕಾರ ಅಂತಂದ್ರು. ನಮ್ಗೆ ಹಿಡ್ಕೊಳಕ್ ಬಂತ? ಬರಲಿಲ್ಲ. 2ನೇ ಮಂತ್ರದಲ್ಲಿ ಇವ್ರಿಗೆ ಬರಲಿಲ್ಲ ಅಂತ ನಾವು ಕೇಳಿದ್ದಕ್ಕೆ ಇವರೇನೋ ಮೀಸೆ ತಿರುಗಿಸ್ಬಿಟ್ರು. ಹೋಗ್ಲಿ ಬಿಡಿ, ನಾವು ತಿಳಿಸ್ಕೊಡ್ತೀವಿ ಅಂತ ಹೇಳಿ ಅದನ್ನ ಮತ್ತೆ ಬ್ರಹ್ಮ ಅಂದ್ರು. ನಾನು ಏನು ಹೇಳಿದ್ನೋ ಅದೃಶ್ಯ ಪ್ರಪಂಚ, ದೃಶ್ಯ ಪ್ರಪಂಚ, ಅದೃಶ್ಯ ಪ್ರಪಂಚ, ದೇಶಕಾಲಗಳಲ್ಲಿರೋದು, ದೇಶಕಾಲಗಳನ್ನ ಮೀರಿರೋದು, ಅದನ್ನ ಬ್ರಹ್ಮ ಅಂತ ಅಂದ್ರು. ಅಲ್ಲ ಸ್ವಾಮಿ, ನೀವೇನು ಕಂಕಣ ತೊಟ್ಟು ಬಿಟ್ಟು ತೋರಿಸ್ತೀವಿ ಅಂತ ಹೇಳಿ ಓಂಕಾರ ಅಂತಂದ್ರೆ ನಮ್ಗೇನು ಅರ್ಥ ಆಯ್ತು? ಹೋಗ್ಲಿ, ಇನ್ನೊಂದು ಹೇಳ್ತೀನಿ ಅಂತ ಹೇಳಿ ಬ್ರಹ್ಮ ಅಂತಂದ್ರೆ ಅವಾಗ್ಲೂ ಅರ್ಥ ಆಗ್ಲಿಲ್ಲ, ನಿಲ್ಲಕ್ ಬರಲಿಲ್ಲ, ಈಗಲೂ ಅರ್ಥ ಆಗ್ಲಿಲ್ಲ. ಎರಡು ಕೊನೆಗೆ ನೀವು ಹೇಳೋ ಬಗ್ಗೆ ಏನು ಹೇಳ್ತೀರಾ? ಓಂಕಾರ ಅನ್ನೋದು ಹೆಸರು, ಬ್ರಹ್ಮ ಅಂತ ಅನ್ನೋದು ವಸ್ತು ಅಂದ್ರು. ನಿಂತ್ಕೊಳಕ್ ಬಂತ? ಬರಲಿಲ್ಲ. ಯಾಕೆ? ಆ ಪರಮಾತ್ಮನು ನನ್ನ ನಿಜವಾದ ಸ್ವರೂಪನು ಹೆಸರು ಅಲ್ಲ, ರೂಪವೂ ಅಲ್ಲ, ಅಭಿಧಾನವೂ ಅಲ್ಲ, ಅಭಿಧೇಯವೂ ಅಲ್ಲ. ಎಷ್ಟು ಚೆನ್ನಾಗಿದೆ ನೋಡ್ರಿ. ಅದರಿಂದ ಇಲ್ಲಿ ನಾವು ತಿಳ್ಕೋಬೇಕಾಗಿರೋದೇನು ಈ ವಿಚಾರದಿಂದ ಅಂತಂದ್ರೆ, ಪ್ರಪಂಚದಲ್ಲಿ ನೀವು ಯಾವುದೇ ಹೆಸರು ಹೇಳ್ರಿ, ಹೆಸರುಗಳು ಬೇಕಾದಷ್ಟಿದೆ, ನಾಮ ರೂಪಗಳು. ಆಧ್ಯಾತ್ಮಿಕಕ್ಕೆ ಬೇಕಾದಷ್ಟು ಹೆಸರುಗಳು, ಮತ್ತೆ ಆದಿ ಭೌತಿಕ 84 ಲಕ್ಷ ರಾಶಿಗಳಿಗೆ, ಜೀವರಾಶಿಗಳಿಗೆ ಹೆಸರುಗಳು ಬೇರೆ ಬೇರೆ. ಆದಿ ದೈವಿಕ ಅಲ್ಲಿ ಹೆಸರುಗಳು ಬೇರೆ ಬೇರೆ. ಮತ್ತೆ ಕಾರ್ಯ ಕಾರಣ, ನೀವು ಏನು ಹೆಸರು ಬೇಕಾದರೂ ಹೇಳ್ರಿ. ಇವಾಗ ಕನ್ನಡ ಮಾತಾಡ್ಬೇಕಾದ್ರೆ
ಆ ಇಂದ ಹಿಡಿದು ಕೊನೆಯವರೆಗೂ ಇಂಗ್ಲೀಷ್ ಲೆಟರ್ಸ್ನಲ್ಲಿ ತುಂಬ ಸುಲಭ, 26 ಅಕ್ಷರ ಇರೋದು ಎ ಟು ಝಡ್ ಇಷ್ಟು. ಆಗ ನಾವು ಆ ಕನ್ನಡದಲ್ಲೆಲ್ಲ ತೊಗೊಂಡ್ಬಿಟ್ರೆ, ಕನ್ನಡ ತಗೊಳ್ಳಿ, ಯಾವ ಲ್ಯಾಂಗ್ವೇಜ್ ತಗೊಳ್ರಿ, ಇರೋದಿಷ್ಟೇ. ಹೆಸರುಗಳು ಹೇಳ್ತಾರೆ, ಆ ಹೆಸರೆಲ್ಲ ಓಂಕಾರವೇಲಿ ಮುಗಿದು ಹೋಯ್ತು. ಹೇಗೆ ಸ್ವಾಮಿ ನೀವು ಹೇಗೆ ಓಂಕಾರ ಅಂತಂದ್ರೆ ಅದರಲ್ಲೇ ಇದ್ಬಿಟ್ಟಿದೆ ಅಂತ ಹೇಳ್ತೀರಾ ಅಂತಂದರೆ, ನೀವು ಏನು ಬೇಕಾದರೂ ಮಾತಾಡ್ರಿ, ಹೆಸರು ಹೇಳಬೇಕಾದ್ರೆ, ವ್ಯವಹಾರ ಮಾಡಬೇಕಾದ್ರೆ. ಆ ಓಂಕಾರ ಅಂತಂದರೆ 3 ಹೇಳ್ತಾರೆ, ಅಕಾರ ಉಕಾರ ಮಕಾರ. ನೀವು ಆ ಎಲ್ಲ ಬಂದ್ಬಿಡ್ತು ಬಿಡ್ರಿ. ಅಲ್ಲಿ ಒಂದು ಬಾಯಿಂದ ಹೇಳೋದು, ಇನ್ನೊಂದು ಗಂಟ್ಲಿಂದ ಹೇಳೋದು, ಇನ್ನೊಂದು ಹೃದಯದಿಂದ ಹೇಳೋದು, ಅಕಾರ ಉಕಾರ ಮಕಾರ ಆಗೋಯ್ತು. ನೀವು ಏನೇ ಹೇಳ್ರಿ, ಈ ಬಾಯಿನಲ್ಲಿ ಅಕಾರದಿಂದ ಮಕಾರದವರೆಗೂ ಎಲ್ಲ ಬಂದ್ಬಿಡ್ತು. ಸೊ ನೀವು ಏನು ಹೆಸರು ಹೇಳ್ರಿ, ನೀವು ಡಾಕ್ಟರ್ ಪ್ರಸಾದ್ ಅನ್ರಿ, ರಘುನಂದನ್ ಅನ್ರಿ, ನೀವು ಏನು ಬೇಕಾದ್ರೂ ಹೇಳ್ರಿ, ದೆವ್ವ ಅಂತನ್ರಿ, ಎಲ್ಲ ಹೆಸರುಗಳು ಅದು ಇಷ್ಟಲ್ಲೇ ಬರಬೇಕು. ಆ ಉ ಮ, ಈ ಆ ಮೇಲ್ ದೊಡ್ಡದಾಗ ತೆಕ್ಕೊಂಡು ಅಂತ ಹೇಳಿದ್ರೆ ಸರಿ ಸ್ವಾಮಿ, ಬ್ರಹ್ಮ ಅನ್ನೋದು ಹೇಗೆ ಸರಿ ಸ್ವಾಮಿ ಅನ್ನೋ ಪ್ರಶ್ನೆ ಬರುತ್ತೆ. ಬ್ರಹ್ಮ ಅಂದ್ರೆ ಏನು ಹೇಳಿದ್ರು ಸ್ವಾಮಿ? ಅದು ಆಬ್ಜೆಕ್ಟ್ ಅಂದ್ರಿ. ಇಲ್ಲಿ ಆಬ್ಜೆಕ್ಟ್ ಅಂತಂದ್ರೆ ಪರಮಾತ್ಮನಿಗೆ ಆಕಾರ ಇಲ್ಲ, ನಾಮ ರೂಪ ರಸ ಗಂಧ ಜಾತಿ ಕುಲ ಗೋತ್ರ ಹೆಂಡತಿ ಮಕ್ಕಳು ಗಂಡಸು ಅವೆಲ್ಲ ಏನು ಇಲ್ಲ. ಆದರೂ ನಾನೇ ಆಗಿರೋದ್ರಿಂದ ಅದನ್ನು ತಿಳಿಸೋದಿಕ್ಕೆ ಇವೆಲ್ಲ ಐ ವಾಸ್ ಟ್ರಿಕ್ ಇರಲಿ. ಅದರಿಂದ ಹಾಗಾದರೆ ಪ್ರಪಂಚದಲ್ಲಿ ಯಾವುದೇ ವಸ್ತು ಇರಬೇಕಾದರೂ ಆ ವಸ್ತು ಇದೆ ಅಂದರೆ ಯಾವುದರ ಆಧಾರದಿಂದ ಅದು ತೋರ್ತಾ ಇದೆ, ಬೆಳಗ್ತಾ ಇದೆ. ಅದು ಈಗ ಯಾವ ವಸ್ತು ತೋರಿದ್ರು ಸೂರ್ಯನ ಬೆಳಕಿನಿಂದ ತೋರ್ತಾ ಇದೆ. ಸೂರ್ಯನ ಬೆಳಕಿಲ್ಲ ಅಂದ್ರೆ ಆರ್ಟಿಫಿಷಿಯಲ್ ಬೆಳಕು, ಆದ್ದರಿಂದ ಬೆಳಗ್ತಾ ಇದೆ. ಆಮೇಲೆ ಎಲ್ಲ ವಸ್ತುಗಳು ಇದೆ. ಈಗ ಹಾವು ಇದೆ ಅಂದ್ರೆ ಹಗ್ಗ ಇದ್ರೇನೆ ನೀವು ಹಾವು ಅಂತ ಭ್ರಮೆ ಮಾಡ್ಕೋಬೇಕಾದ್ರೆ, ಹಾವಿಲ್ಲ ಸ್ವಾಮಿ ಹಗ್ಗ ಸತ್ಯವಾಗಿದೆ ಅಂತಂದ್ರೆ ನೀವು ಹಗ್ಗ ಇದೆ ಅಂತ ಅನ್ಬೇಕಾದ್ರೆ ಆತ್ಮನ ಇರುವನ್ನ ಸಾಲ ತಗೊಂಬಂದು ಹಗ್ಗ ವ್ಯಾವಹಾರಿಕ ಸತ್ಯ ಆಗ್ಬೇಕು. ಹಾಗೆ ಆತ್ಮ ಇರೋದಕ್ಕೆ ಇನ್ನೊಂದು ಅದ್ರ ಹಿಂದೆಗಡೆ ಇನ್ನೊಂದು ಆತ್ಮ ಇದೆಯಾ ಅಂದ್ರೆ ಆ ಥರದ್ದೇನಿಲ್ಲ, ಅದೇ ಫೈನಲ್ ಇರಲಿ. ಹಾಗೆ ಪ್ರಪಂಚದಲ್ಲಿ ಯಾವುದೇ ವಸ್ತುಗಳಿರಲಿ ಅದು ಸಾಲ ತಗೊಂಬಂದು ತೋರ್ಬೇಕು. ಎಲ್ಲಿಂದ ತಗೊಂಡ್ಬರ್ಬೇಕು? ನನ್ನದೇ ನಮ್ಮದೇ ಆತ್ಮನದೇ ಇರವು ಅಂತ ಹೇಳ್ತೀವಿ. ಅದಕ್ಕೆ ಅಲ್ಲಿ ಹೇಳುವಾಗ ಇರುವು ಅರಿವು ಆನಂದ ಅಂತ ಹೇಳೋದು. ಅದಕ್ಕೋಸ್ಕರ ಅದನ್ನು ವಸ್ತು ರೂಪದಲ್ಲಿ ಹೇಳುವಾಗ ಅದನ್ನು ಬ್ರಹ್ಮ ಅಂತ ಕರೆದ್ರು. ಹೀಗೆ ತಗೋಬೇಕಾಗತ್ತೆ. ನಾವು ಈ ಅರ್ಥ ತಗೊಂಡು ಮುಂದಕ್ಕೆ ಹೋಗೋಣ. ಈಗ ನಿನ್ನೆ ನಾವು ಗಾಢನಿದ್ರೆ ಅನುಭವವನ್ನು ತಗೊಂಡು ಅಲ್ಲಿ ಪರಮಾತ್ಮನನ್ನ ಏಕೀಭೂತನು ಅಂತ ಹೇಳಿದ್ರು, ಮತ್ತೆ ಪ್ರಜ್ಞಾನ ಘನ ಅಂತಂದ್ರು, ಆನಂದಮಯನು ಅಂತಂದ್ರು, ಅರಿಯುವವನು ಇವೆಲ್ಲ ಹೇಳಿದ್ರು, ಅವ್ಯಾಕೃತನು ಅಂತ ಹೇಳಿದ್ರು. ಇವೆಲ್ಲ ನಾವು ನೋಡಿದ್ದಾಯ್ತು. ಅವ್ಯಾಕೃತ ಅಂತಂದ್ರೆ ಎಚ್ಚರ ಕನಸುಗಳಲ್ಲಿ ಪರಮಾತ್ಮನು ವ್ಯಾಕೃತ ರೂಪದಲ್ಲಿ ಇರ್ತಾನೆ. ಅಂದ್ರೆ ನಮಗೆ ಆ ಫಿಲಮ್ ತೋರ್ತಾ ಇರುತ್ತೆ, ಫಸ್ಟ್ ಶೋ ಅಥವಾ ಸೆಕೆಂಡ್ ಶೋ. ಫಿಲಮ್ ಆಗೋಯ್ತಪ್ಪ, ಇಂಟರ್ವೆಲ್ ಬಂತಪ್ಪ, ಫಿಲಮ್ ಏನಾಯ್ತು ಆಫ್. ಹಾಗೆ ನಂಗೆ ನಿದ್ದೆ ಬಂತು, ಎಲ್ಲ ಶೋ ಎಲ್ಲ ಕ್ಲೋಸ್ ಎಲ್ಲ ಅಲ್ವಾ? ಹಾಗೆ ಅವ್ಯಾಕೃತ ಎಲ್ಲವೂ ಕೂಡ ಅಲ್ಲಿ ತೋರೋದಿಲ್ಲ, ಅವ್ಯಾಕೃತ ಅಂತ ಇಷ್ಟು ಹೇಳಿ ನಾವು ಅರ್ಥ ಕಂಡುಕೊಂಡಿದ್ದಾಯ್ತು. ಮತ್ತೆ ನೆಕ್ಸ್ಟ್ ಇದರಲ್ಲಿ ನೋಡ್ರಿ, ಗೌಡಪಾದರು ಆ ನಿದ್ದೆ ಅನುಭವವನ್ನು ವರ್ಣಿಸ್ಬೇಕಾದ್ರೆ 2 ಮಂತ್ರಗಳಲ್ಲಿ ವರ್ಣಿಸ್ತಾರವರು. 2ನೇ ಮಂತ್ರದಲ್ಲಿ ಅವ್ರನ್ನ ಆತ್ಮನ್ನ ವರ್ಣಿಸುವಾಗ ಅವನು ಸರ್ವೇಶ್ವರನು, ಸರ್ವರಿಗೂ ಈಶ್ವರನು, ಸರ್ವರನ್ನು ಕಾಪಾಡುವವನು ಸರ್ವೇಶ್ವರನು. ಹಾಗೆ ಹೇಳಿದ ತಕ್ಷಣ ನಾವು ಎಲ್ಲೋ ವೈಕುಂಠದಲ್ಲೋ ಕೈಲಾಸದಲ್ಲೋ ಎಲ್ಲೋ ಬೇರೆ ಲೋಕದಲ್ಲಿ ಇರಬೇಕು ಅಂತೀವಿ. ಅಲ್ಲ, ನನ್ನ ನಿಜವಾದ ಸ್ವರೂಪ ಸರ್ವೇಶ್ವರನು. ಅವನ್ನ ಎಲ್ಲರಲ್ಲೂ ಅವನೇ ಇರೋದು. ಆದ್ದರಿಂದ
ಸರ್ವರಲ್ಲೂ ಅವನೇ ಇರೋದ್ರಿಂದ ಸರ್ವೇಶ್ವರನು, ವೈಶ್ವಾನರನು, ವಿಶ್ವನರನು, ವಿಶ್ವನಾಥನು, ವಿಶ್ವಕ್ಕೆಲ್ಲ ಒಡೆಯ ವಿಶ್ವನಾಥನು ಅಂತ ಹೀಗೆಲ್ಲ ಹೇಳಿದ್ರು. ಎಲ್ಲಿ ಸರ್ವೇಶ್ವರನು ಅಂತ ಬರುತ್ತೋ ಅಲ್ಲಿ ಸರ್ವಜ್ಞನು. ಮತ್ತು ಈ ಸರ್ವೇಶ್ವರನು ಅಂದಿದ ತಕ್ಷಣ ಅವನು ಸರ್ವರಿಗೂ ಇದ್ದವನು ಅಂತ ಹೇಳಿದ ತಕ್ಷಣ ನಾವು ವೈಕುಂಠ ಕೈಲಾಸ ನೋಡ್ತೀವಿ ಅಂತ ಹೇಳಿ ಹಂಗೆ ಅನ್ಕೊಂಡ್ಬಿಡ್ತೀವಿ ಅಂತ ಹೇಳಿ ಇಮಿಡಿಯೇಟ್ ಆಗಿ ಅವನು ಅಂತರ್ಯಾಮಿಯು, ನೀನು ಒಳಗಡೆನೇ ಇದ್ದಾನೆ ಅಂತ ಹೇಳಿದ್ರು. ಈಗ ಹೊರಗಡೆನೇ ಇದ್ದಾನವನು, ಒಳಗೆ ಹೊರಗೆ ಮುಂದೆ ಹಿಂದೆ ಮೇಲೆ ಕೆಳಗೆ ಅವನಿಲ್ಲದೆ ಇರೋ ಜಾಗ ಇಲ್ಲ, ಅದು ಇಲ್ಲಿ. ಆದ್ರಿಂದ ಆ ರೀತಿ ಹೇಳ್ತಾರೆ ಅಂತರ್ಯಾಮಿ ಅಂತ. ಈಗ ನೀವೇ ಹೇಳಿ, ನನಗಿಂತ ಹೊರಗಡೆ ಹುಡುಕೋದು ಸುಲಭನ, ನನ್ನ ಒಳಗಡೆ ಹುಡುಕೊಳ್ಳೋದು ಸುಲಭನ? ಯಾವತ್ತು ನನ್ನ ಒಳಗಡೆ ಹುಡುಕೊಳ್ಳೋದು ಸುಲಭ ಸ್ವಾಮಿ, ತುಂಬ ಹತ್ರ. ನನಗದೆಲ್ಲೋ ಮೈಸೂರಿನಲ್ಲೋ ಅಥವಾ ಎಲ್ಲೋ ಕಡೆ ಇದೆ ಅಂದರೆ, ಅಮೇರಿಕಾದಲ್ಲಿ ಇದೆ ಅಂದರೆ ನಾನು ಹೋಗೋಕ್ಕಾಗೋದಿಲ್ಲ, ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ನಾನು ಒಳಗಡೆ ಇದೆ ಎಂದಾಗ ನಾನು ಒಳಗಡೆ ನೋಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತೀನಿ ಅಂತ. ಅವನು ಸರ್ವವ್ಯಾಪಿ, ಎಲ್ಲ ಕಡೆ ಇದ್ದಾನೆ, ಅವನು ಅಂತರ್ಯಾಮಿಯು. ಅದಕ್ಕೋಸ್ಕರನೇ ಹಾಗಾದ್ರೆ ನಾನು ಒಳಗಡೆ ಇದ್ರೆ ನಾನು ಹೇಗೆ ತಿಳ್ಕೋಬೇಕು ಅನ್ನೋ ಪ್ರಶ್ನೆ ಬಂದಿದ್ರಿಂದನೇ ನಿನಗೆ 4 ಪಾದಗಳನ್ನ ವಿಚಾರ ಮಾಡು ಅಂತ ಹೇಳಿದ್ರು. ಸೊ ಅಲ್ಲಿ 4 ಪಾದಗಳಿಲ್ಲ, 4ನೇದು ಆತ್ಮಪಾದ. ಎಲ್ಲವನ್ನು ಅಧ್ಯಾರೋಪದಿಂದ ತೆಗೆದಿರೋದ್ರಿಂದ 4ನೇ ಪಾದ ಅಂತ ಹೇಳ್ತಾರೆ. ಅಲ್ಲಿ ಆತ್ಮನು 4ನೇ ಪಾದ ಅಂತ ತಪ್ಪಾಗಿ ತಿಳ್ಕೊಬಾರ್ದು. ಉತ್ತಮಾಧಿಕಾರಿಗೆ ಎಚ್ಚರದಲ್ಲೇ ನಿಂತ್ಕೊಂಡ್ಬಿಡ್ತಾನೆ. ಅವನಿಗೆ ಕನಸು ನಿದ್ದೆ ಹೇಳಲೇಬೇಕಾಗಿಲ್ಲ. ಯಾರು? ನಚಿಕೇತ. ಅವನಿಗೆ ಕನಸು ಹೇಳಬೇಕಾಯ್ತಾ? ನಿದ್ದೆ ಕರ್ಕೊಂಡೋಗ್ಬೇಕಾಯ್ತಾ? ಬೇಕಾಗಿಲ್ಲ. ಹಾಗೆ ಆದರೆ ಇಂದ್ರ ದೇವತೆ ಇವನಿಗೂ ಅಷ್ಟೇ. ಯಾರು? ಉಪನಿಷತ್ತುಗಳಲ್ಲಿ ಬರುವಂಥ ಇನ್ನೊಂದರಲ್ಲಿ ತತ್ವಮಸಿ ಶ್ವೇತಕೇತು, ಅವನಿಗೂ ಅಷ್ಟೇ ನಿದ್ದೆ ಕನಸು ವಿಚಾರ ಹೇಳಿರ್ಬೋದು, ಇಲ್ಲ ಅಂತನಲ್ಲ. ಆದರೆ ಅವನು ಕೂಡ ಮನನದಿಂದ ನಿಂತ್ಕೊಂಡ್ಬಿಡ್ತಾನೆ, ಮಧ್ಯಮಾಧಿಕಾರಿ ಅವನು. ಆದರೆ ನಮ್ಮಂಥವರು ನಿಂತ್ಕೊಳ್ಳೋಕೆ ಬರೋದಿಲ್ಲ. ಅದಕ್ಕೋಸ್ಕರನೇ ಎಚ್ಚರ ಕನಸು ನಿದ್ದೆ ತೋರಿಸಿ ಅವನು ಎಚ್ಚರ ಕನಸು ನಿದ್ದೆ 3ರಲ್ಲೂ ಇದ್ದಾನೆ, 3ಕ್ಕೂ ಅತೀತವಾಗಿದ್ದಾನೆ ಅಂತ ಹೇಳಿ ನಮ್ಗೆ ಇವಾಗ ನೋಡ್ತಾ ಇದ್ದೀವಿ ಅದನ್ನೇ. ಸೊ ಅವನ್ನ ಸರ್ವಜ್ಞನು ಅಂತ ಕರೆದ್ರು. ಸರ್ವಜ್ಞನು ಅಂತಂದ್ರೆ ಏನು? ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ. ಈ ಎಲ್ಲರೂ ಕೇಳೋ ಪ್ರಶ್ನೆ ಆರ್ಡಿನರಿ ಮನುಷ್ಯರು ಕೇಳಿದ್ರೆ ಏನು ಪರವಾಗಿಲ್ಲ, ವಿಚಾರ ತುಂಬ ಗೊತ್ತಿರೋರು, ಈ ವೇದಾಂತವನ್ನು ಪಾಠ ಮಾಡೋರು ಕೂಡ ಈ ಪ್ರಶ್ನೆ ಇರುತ್ತೆ ಅವರಿಗೆ. ಯಾಕೆಂತಂದರೆ ಅವರು ಈ ರೀತಿ ಚಿಂತನೆ ಮಾಡಿಲ್ಲ, ಅದಕ್ಕೆ ಕಷ್ಟ ಬರೋದವ್ರು. ಯಾವಾಗ ಮುಕ್ತನಾಗ್ತಾನೋ, ಆತ್ಮಜ್ಞಾನಿ ಆಗ್ತಾನೋ, ಅವನು ಈ ಪ್ರಶ್ನೆ ಕೇಳ್ತಾ ಇರ್ತಾರೆ ಇವರು. ಸ್ವಾಮಿ ನೀವು ಸರ್ವಜ್ಞ ತಾನೆ, ಎಲ್ಲಿ ನನ್ನ ವಾಚ್ ರಿಪೇರಿ ಮಾಡಿಕೊಡಿ, ಎಲ್ಲಿ ಏರೋಪ್ಲೇನ್ ಬಿಡಕ್ಕೆ ಬರುತ್ತಾ ನಿಮಗೆ, ಹಿಂಗೆ ಕೇಳ್ತಾ ಇರ್ತಾರೆ. ಇದು ಸರಿಯಾ? ವ್ಯವಹಾರದ ದೃಷ್ಟಿಯಿಂದ ನಮಗೆ ಸ್ವಾಮಿ ನೀವೇ ಅಲ್ವಾ ಹೇಳಿದ್ದು ಸರ್ವಜ್ಞ, ಎಲ್ಲ ಜ್ಞಾನ ಇರಬೇಕು, ಆದ್ದರಿಂದ ಬಿಡ್ರಿ ಅಂತ ಕೇಳ್ತಾರೆ. ಇದನ್ನ ಪ್ರಶ್ನೆನ ಒಬ್ಬರು ತುಂಬ ಪಂಡಿತರು, ಬಟ್ ತುಂಬ ಒಳ್ಳೆಯವರು, ಅವರು ಭಗವತ್ಪಾದರನ್ನು ಕೇಳಿದ್ರು. ಭಗವತ್ಪಾದರು ಉತ್ತರ ಕೊಟ್ಟಿದ್ದೇನು ಗೊತ್ತಾ? ಅಕಸ್ಮಾತ್ ಅವನು ಧಾರವಾಡಕ್ಕವರನ್ನು ಆಗದೆ ಇಲ್ಲಿ ಅವನು ಆಗ್ಬಿಟ್ರೆ ಬ್ರಹ್ಮಜ್ಞಾನಿ, ಅವನಿಗೆ ನಮ್ಮ ಧಾರವಾಡಕ್ಕ ಇರುವಂತ ಆ ಜೋಳದ ರೊಟ್ಟಿ ತೊಟ್ಟಕ್ಕೆ ಬರಲ್ಲ, ಅವನಿಗೆ ಆ ಶಬ್ದ ಬರೋದಿಲ್ಲ ಅಂತ ಹೇಳಿದ್ರು. ಹಿಂಗೆ ಹೇಳಿದ್ರು ಅವರು. ಹೇಗಿದೆ ನೋಡ್ರಿ. ಆದ್ದರಿಂದ ನಮ್ಮದು ನಾವು ಹಿಂಗೆ ತಪ್ಪರ್ಥ ಮಾಡ್ಕೊತೀವಿ. ಹಾಗಾದ್ರೆ ಸರ್ವಜ್ಞ ಅಂದ್ರೆ ಏನ್ ಸ್ವಾಮಿ ಅಂತ, ಯಾವುದು ಒಂದನ್ನು ತಿಳಿದ್ರೆ ಎಲ್ಲವನ್ನೂ ತಿಳಿದಂಗಾಗತ್ತೆ ಅಂತ ಹೇಳಿ ಅವನು ಪ್ರಶ್ನೆ ಕೇಳ್ತಾನೆ. ಶ್ವೇತಕೇತು, ಪ್ರಪಂಚದಲ್ಲಿ ಯಾವುದೋ ಒಂದೊಂದು ತಿಳಿದು ಬಿಟ್ರೆ ಎಲ್ಲವನ್ನೂ ತಿಳಿದಂಗೆ ಆಗ್ಬಿಡ್ತಾ, ಏನಪ್ಪ ಹೇಳದ್ ನೀನು ಅಂತ ವಸ್ತುನೇ ಇಲ್ಲ ಅಂತಾನೆ. ಯಾಕಿಲ್ಲ? ಮಡಕೆ ಕುಡಿಕೆ ಶ್ರಾವ ತಟ್ಟೆ ಅವೆಲ್ಲ ಬೇರೆ ಬೇರೆ ಇರ್ಬೋದು, ನಾಮರೂಪಗಳು ಬೇರೆ. ಮಣ್ಣು ಅಂತ ತಿಳ್ಕೊಂಡ್ರೆ ಎಲ್ಲವನ್ನು ತಿಳ್ಕೊಂಡಂಗಾಗ್ಲಿಲ್ವಾ ಅಂತ ಹೇಳ್ತಾನೆ. ಹಾಗೆ ನಾವು ಈ ಎಚ್ಚರ ಕನಸು ನಿದ್ದೆಯ ಎಚ್ಚರ ಕನಸುಗಳಲ್ಲಿ ದೃಶ್ಯ ಪ್ರಪಂಚ, ಅದು ಅದೃಶ್ಯ ಪ್ರಪಂಚ, ಮತ್ತೆ ಈ ದೃಶ್ಯ ಪ್ರಪಂಚದಲ್ಲಿ ಆ ದೊಡ್ಡದನ್ನು ಇಷ್ಟೆಲ್ಲ ತಿಳ್ಕೊಳ್ಳೋ ಬದಲು ಇವಕ್ಕೆಲ್ಲತ್ತಿಕ್ಕೂ ಆಧಾರ ಯಾರು? ಈ ಕುಸ್ತಿ ಆಡುವಾಗ ಕೆಳಗಡೆಯಿಂದ ಗೆದ್ಕೊಂಡು ಹೋಗ್ತಾರೆ,
ಕೊನೆಗೆ ಅವನು ಸೆಮಿಫೈನಲ್ ಬಂದ್ಬಿಡ್ತಾನೆ. ಆ ಸೆಮಿಫೈನಲ್ ಯಾರಿಬ್ಬರಲ್ಲಿ ಗೆಲ್ತಾರೋ ಅವನು ಗೆದ್ದಂಗೆ. ಆದ್ದರಿಂದ ನಾನು ಒಂದೇ ಸಾರಿ ಸೆಮಿಫೈನಲ್ ಅವನ ಮೇಲೆ ಯುದ್ಧ ಮಾಡಿಬಿಟ್ಟು ಗೆದ್ಬಿಟ್ರೆ ನಾನೇ ಗೆದ್ದಂಗೆ, ಎಲ್ಲರನ್ನೂ ಗೆದ್ದಂಗೆ. ಹಾಗೆ ಆ ದೃಷ್ಟಿಯಿಂದ ಇವನ ಸರ್ವಜ್ಞ ಅಂತ ಒಂದು ನಮ್ಗೆ ಅರ್ಥ ಆಗ್ಬೇಕಾದ್ರೆ ಇಲ್ಲಿ ಸರ್ವಜ್ಞ ಅನ್ನೋದು ಅರ್ಥ ಮಾಡ್ಕೊಳ್ಳೋದು ಇದೆ ತುಂಬ. ಮತ್ತೆ ಏನಿದು ಸರ್ವಜ್ಞ ಅಂತಂತಂದ್ರೆ ಏನ್ ಸ್ವಾಮಿ ನೀವು ಹೇಳೋದು ಒಂದಕ್ಕೊಂದು ಅವ್ರ ವಿರುದ್ಧವಾಗಿದೆ ಅಂತ. ಇಲ್ಲಿ ಇವಾಗ ನಾನು ಡಾಕ್ಟರ್ ಆಗಿದ್ದೀನಿ, ಒಬ್ಬ ಸ್ಕೂಟರ್ ಮೆಕ್ಯಾನಿಕ್ ಆಗಿರ್ತಾನೆ. ಈಗ ಅವನಿಗೆ ಯಾರಾದರೂ ಕೇಳಿದ್ರೆ ಏನಪ್ಪ ನಾನು ಡಾಕ್ಟರ್ ಕೋರ್ಸಿಗೆ ಸೇರಕ್ಕೆ ಮೊದಲು ನಿಮ್ಗೆ ಇಂಜೆಕ್ಷನ್ ಕೊಡೋಕೆ ಬರುತ್ತಾ, ಪೇಷಂಟ್ ಟ್ರೀಟ್ ಮಾಡಕ್ಕೆ ಬರುತ್ತಾ ಅಂದರೆ ಗೊತ್ತಿಲ್ಲ ಸ್ವಾಮಿ. ಸರಿ, ಈಗೇನಾಯಿತು, ನಾನು ಡಾಕ್ಟರ್ದೆಲ್ಲ ಓದಾದ್ಮೇಲೆ ಎಲ್ಲ ಆದಮೇಲೆ ನಾನು ಅಲ್ಲಿ ಓದುವಾಗ ನನ್ನ ಅಂತಃಕರಣದಲ್ಲಿ ಪ್ರತ್ಯಯ ರೂಪದಲ್ಲಿ ಮೂಡ್ತಾ ಇರುತ್ತೆ. ಇಂಜೆಕ್ಷನ್ ಕೊಡೋದು ಹೇಗೆ ಅವೆಲ್ಲ ಹೇಳ್ಕೊಡ್ತಾರೆ. ಅವರು ಹೇಳ್ಕೊಟ್ಟಿದ್ದನ್ನು ನಾನು ಪ್ರತ್ಯಯ ರೂಪದಲ್ಲಿ ಅಲ್ಲಿ ಹೇಳ್ಕೊಡೋರು ಇವೆಲ್ಲ ಎಚ್ಚರದ ವ್ಯವಹಾರದಲ್ಲಿ ನಡೆಯುತ್ತೆ ಅಲ್ವಾ. ಅಲ್ಲಿ ಅವರು ಹೇಳ್ಕೊಡೋರು ಒಬ್ರು ಇರಬೇಕು, ನಾನು ಕಲ್ತ್ಕೋಬೇಕು, ವಿಷಯಗಳನ್ನ ನಾನು ನೋಡಬೇಕು, ಕೇಳಬೇಕು, ಆ ಕರ್ಮೇಂದ್ರಿಯಗಳನ್ನ ಉಪಯೋಗಿಸ್ಬೇಕು, ಜ್ಞಾನೇಂದ್ರಿಯಗಳನ್ನ 19 ಉಪಯೋಗಿಸ್ಬೇಕು. ನಾನು ಉಪಯೋಗಿಸಿದಾಗ ನನ್ನ ಅಂತಃಕರಣದಲ್ಲಿ ಮೊದಲು ಇಲ್ಲದೆ ಇರೋಂಥ ಕೆಲವು ಎಕ್ಸ್ಟ್ರಾ ವಿಚಾರಗಳು ಗೊತ್ತಾಗುತ್ತೆ. ಇಂಜೆಕ್ಷನ್ ಕೊಡೋದು ಹೇಗೆ, ಪೇಷಂಟ್ಗಳು ಬಂದರೆ ಅವ್ರ ಕಾಯಿಲೆ ಹೇಗೆ ಡಯಾಗ್ನೋಸ್ ಮಾಡಬೇಕು, ಹೇಗೆ ಟ್ರೀಟ್ಮೆಂಟ್ ಕೊಡಬೇಕು, ಆಪರೇಷನ್ ಮಾಡೋದು ಹೇಗೆ, ಹೀಗೆಲ್ಲ ನಾನು ತಿಳ್ಕೊತೀನಿ. ಅವು ನನ್ನ ಮನಸ್ಸಿನಲ್ಲಿ ಪ್ರತ್ಯಯ ರೂಪದಲ್ಲಿ ಸ್ಟೋರ್ ಆಗುತ್ತೆ. ಈಗ ಒಬ್ರು ಸಂಗೀತಗಾರರು ಇರ್ತಾರೆ, ಅವರು ಹಾಡು ಹಾಡಿ 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 ಅವರ ಅಂತಃಕರಣದ ಮನಸ್ಸಿನಲ್ಲಿ ಆ ಹಾಡಿನ ಪ್ರತ್ಯಯಗಳ ಮೂಟೆ ಅವರಿಗೆ ಸಿಕ್ಕಿರುತ್ತೆ. ಆದ್ದರಿಂದ ಯಾವಾಗ ಯಾವ ರಾಗ ಆಗಬೇಕು, ಯಾವ ತಾಳ ಹಾಕಬೇಕು ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಹಾಗೆ ಆಡ್ಕೊಂಡು ಹೋಗ್ತಾರೆ. ಅವರಲ್ಲಿ ಆ ಪ್ರತ್ಯಯಗಳ ಶೇಖರಣೆ. ನನ್ನಲ್ಲಿ ಡಾಕ್ಟರ್ ಪ್ರತ್ಯಯ ಶೇಖರಣೆ, ಇಂಜಿನಿಯರ್ಗೆ ಇಂಜಿನಿಯರ್ ಪ್ರತ್ಯಯ ಶೇಖರಣೆ, ಅಡುಗೆ ಮಾಡೋರಿಗೆ ಅಡುಗೆ ಪ್ರತ್ಯಯದ ಶೇಖರಣೆ, ಹಿಂಗೆ ಆಗಿರುತ್ತೆ. ಈಗ ಇಷ್ಟನ್ನು ಪ್ರತಿಯೊಂದು ಕೂಡ ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು ಅಂತಃಕರಣದಲ್ಲಿ ಬೆಳೀತಾ ಇರೋನು ಯಾರು? ಫ್ರಿಜ್ಜೆ ಎಲ್ಲ ಕೆಲಸ ಮಾಡೋಲ್ಲ, ಹಿಂದೆಗಡೆ ಕರೆಂಟ್ ಇರುತ್ತೆ. ಹಾಗೆ ನಾವು ಈ ಎಲ್ಲವೂ ಬೆಳಗ್ತಾ ಇರುತ್ತೆ. ಆತ್ಮನ ಬೆಳಕಿನಲ್ಲೇ ಇವೆಲ್ಲ ಶೇಖರಣೆ ಆಗೋದು. ಆದರೆ ನೀವು ಆತ್ಮನ ಕೇಳಿದ್ರೆ ಆತ್ಮ ಇವೆಲ್ಲ ಏನು ಹೇಳಕ್ಕೆ ಬರೋದಿಲ್ಲ, ಹೇಳೋದು ಇಲ್ಲ. ಅಷ್ಟೆಲ್ಲ ಯಾಕೆ ಹೋಗ್ತೀರ? ಈಗ ನಾವು ಮೋಕ್ಷ ಆಗುತ್ತೆ ಅಂತ ಇಟ್ಕೊಳ್ಳಿ. ಮೋಕ್ಷ ಆದಾಗ ನಮ್ಗೇನು ಗೊತ್ತಾಗುತ್ತೆ? ನನ್ನ ನಿಜವಾದ ಸ್ವರೂಪ ಅದು ಅದು ದುರಾದೃಷ್ಟ. ನಾನು ಅದನ್ನು ನಾನು ಅನ್ಬೇಕು, ಇದನ್ನ ಅನ್ನದೇ ಅದು ಇದು ಅನ್ಬೇಕು ಅಂತ ಇದ್ದೀವಿ ಇವಾಗ. ಹಾಗನ್ಬೇಕು, ಆತ್ಮನ ನಾನು ಅಂತ ಅನ್ಬೇಕು, ಇದನ್ನ ಇದು ಅನ್ಬೇಕು. ಇವಾಗ ನಮ್ಗೇನಾಗ್ಬಿಟ್ಟಿದೆ, ಅದನ್ನು ತಿಳ್ಕೋಬೇಕು, ನನಗಿಂತ ದೂರ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಏನಾದರೂ ಇರಲಿ, ಆ ಆತ್ಮನ ತಿಳ್ಕೊಂಡ್ಮೇಲೆ ಹಾಗಾದ್ರೆ ಬ್ರಹ್ಮಜ್ಞಾನಿಗೆ ಆ ಪ್ರತ್ಯಯಗಳು ಇರೋದಿಲ್ಲ. ಪ್ರತ್ಯಯಗಳು ಎಲ್ಲಿರುತ್ತೆ? ನಾನು ಇಲ್ಲಿ ಪ್ರಶ್ನೆ ಕೇಳ್ತಾ ಇದ್ದೀನಿ, ಉತ್ತರ ಕೊಡಬೇಕು. ಪ್ರತ್ಯಯಗಳು ಎಲ್ಲಿ ಶೇಖರಣೆ ಆಗುತ್ತೆ? ನನ್ನ ಪ್ರಶ್ನೆ. ಅಂತಃಕರಣದಲ್ಲಿ ಮನಸ್ಸಿನಲ್ಲಿ ಶೇಖರಣೆ ಆಗುತ್ತೆ. ಈಗ ಮನಸ್ಸು ನನ್ನ ನಿಜವಾದ ಸ್ವರೂಪವ, ಆತ್ಮವ? ಪ್ರಶ್ನೆ ಅಲ್ಲ. ಅಲ್ಲದೆ ಇದ್ಮೇಲೆ ಈಗ ನನ್ನ ಮನಸ್ಸು ಬೇರೆ, ನಿಮ್ಮ ಮನಸ್ಸು ಬೇರೆ, ನನ್ನ ಶರೀರ ಬೇರೆ, ನಿಮ್ಮ ಶರೀರ ಬೇರೆ. ಇದು ಸತ್ಯವಾಗಿ ಇರೋದು ಅಲ್ಲ. ಈ ಸತ್ಯವಾಗಿ ಇಲ್ಲದೆ ಇರೋದನ್ನು ತಗೊಂಡು ಪ್ರಶ್ನೆ ಏನು ಕೇಳ್ದಂಗೆ ಆಗುತ್ತೆ ಗೊತ್ತಾ? ಈ ವಿಚಾರ ಗೊತ್ತಾಗಿದ ತಕ್ಷಣ, ಸ್ವಾಮಿ ಹಾವಿನಲ್ಲಿ ಹಲ್ಲುಗಳು ಎಷ್ಟಿದೆ, ವಿಷ ಎಷ್ಟಿದೆ, ಅದು ನಾಗರಾವ ಕೆರೆಯಾವ? ಫಸ್ಟ್ ಆಫ್ ಆಲ್ ಹಾವೇ ಇಲ್ಲ ಅಲ್ಲಿ. ಬ್ರಹ್ಮ ಸತ್ಯ, ಜಗತ್ತು ಮಿಥ್ಯ. ನೀವು ಗಾಢನಿದ್ರೆಯಲ್ಲಿದ್ದಾಗ ಈ ಪ್ರಶ್ನೆ ಬರೋದೇ ಇಲ್ಲ. ಗಾಢನಿದ್ರೆಯಲ್ಲಿ ಇಂಥ ಪ್ರಶ್ನೆ ಬರೋದಿಲ್ಲ. ಯಾಕೆ? ಆತ್ಮನಾಗಿರ್ತೀವಿ ನಾವು. ಆತ್ಮನಿಗಿಂತ ಯಾವ ಪ್ರಶ್ನೆನೂ ಬರೋದು ಇಲ್ಲ. ಆದ್ದರಿಂದ ಅವನಿಗೆ ಸರ್ವಜ್ಞ ಅಂತಂದರೆ ನಿಮ್ಮ ಮನಸ್ಸಿನಲ್ಲಿ ಇರುವಂಥ ಪ್ರತ್ಯಯಗಳ ಮೂಟೆ, ನನ್ನ ಮನಸ್ಸಿನಲ್ಲಿ ಇರುವಂಥದ್ದು ಡಾಕ್ಟರ್ ಪ್ರತ್ಯಯಗಳ ಮೂಟೆ, ಬೇರೆಯವರ ಮನಸ್ಸಿನಲ್ಲಿ ಇಂಜಿನಿಯರ್ ಪ್ರತ್ಯಯಗಳ ಮೂಟೆ, ಅವುಗಳನ್ನೆಲ್ಲ ಬೆಳಗ್ತಾ ಇರೋನು ಅವನೇ. ಅವನ ಬೆಳಕಿನಲ್ಲೇ ಇವ್ರು ಕೆಲಸ ಮಾಡಬೇಕು. ಆ ಬೆಳಕು ಎಲ್ಲವನ್ನೂ ಬೆಳಗೋದ್ರಿಂದ ಅವನು ಕಳ್ಳನಾಗಲಿ, ಕಳ್ಳನ
ಟ್ರಿಕ್ಗಳು, ಕಳ್ತನ ಮಾಡೋದು, ನ್ಯಾಕು, ಅಪತ್ರಯಗಳು ಅವನಿಗೆ ಡೆವಲಪ್ ಆಗಿರುತ್ತೆ. ಅದನ್ನ ಪರಮಾತ್ಮ ಬೆಳಗ್ತಾ ಇರ್ತಾನೆ. ಇವನು ಮಾಡೋ